ಹಾಯ್ ಫ್ರೆಂಡ್ಸ್, ಜೈ ಗೋಮಾತಾ. ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ನಾವು ಗೋಮಾತೆಯನ್ನು ಹೇಗೆಲ್ಲ ಪೂಜೆ ಮಾಡ್ತೀವಿ. ಬೆಳಗ್ಗೆ ಎದ್ದು ಗೋಮಾತೆನ ಕಂಡ್ರೆ ಸಾಕಪ್ಪ ಅಂತ ಗೋಮಾತೆಗೆ ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಗೋಮಾತೆಯಲ್ಲಿ 33 ಕೋಟಿ ದೇವರುಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅಂಥ ಗೋಮಾತೆಗೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಇಷ್ಟು ಕಸಾಯಖಾನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ವ. ನೋಡಿ, ನಮ್ಮ ಗೋರಕ್ಷಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಹಿಡಿಯೋದಕ್ಕೆ ಅಂತ. ಅವ್ರಿಗೆ ಹಿಡಿದು ಇಂಥ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕು ಬಡ್ಡಿ ಮಕ್ಕಳನ್ನ. ಎಷ್ಟು ಫಾಸ್ಟಾಗಿ ಆ ಗೋಮಾತೆಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟು ಮುಖ ಮೂತಿ ಎಲ್ಲ ಕೈ ಕಾಲೆಲ್ಲ ಕಟ್ಟಾಕಿ ಕತ್ತನ್ನೆಲ್ಲ ತಿರುಗಿಸಿ ಅಷ್ಟು ಚಿತ್ರಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಗೋರಕ್ಷಕರು ಎಷ್ಟು ಶ್ರಮಪಟ್ಟು ಅವ್ರನ್ನ ಹಿಡಿತಿದ್ದಾರೆ. ಲಾಸ್ಟಲ್ಲಿ ಹಿಡಿದು ಅವ್ರನ್ನ ನಿಜ ಹೇಳ್ತೀನಿ, ನಾವು ವಂಶ ಸರ್ವ ನಾಶ ಆಗಬೇಕು, ಹೀಗೆ ಮಾಡಬೇಕು. ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಪೀಸ್ ಮಾಡಿ ಹಾಕಬೇಕು. ಈ ಗಾಡಿಗೆ ಎಂಥ ಗತಿ ಬಂದಿದೆಯೋ ಅಂಥ ಗತಿನೇ ಬರಬೇಕು. ಗೋಮಾತೆಗೆ ಆ ಥರ ಕಷ್ಟ ಕೊಡೋರಿಗೆ ಅವ್ರನ್ನೂ ಇದೇ ಥರ ಮಾಡಬೇಕು. ಹೀಗೆ ನೋಡಿ, ಹಿಂಗೆಲ್ಲ ಕಟ್ಟಾಕಿದ್ದಾರೆ. ನೋಡೋಕ್ಕಾಗುತ್ತಾ? ಎಷ್ಟು ಕರುಣಾಜನಕವಾಗಿದೆ. ಪಾಪ ಹಸುಗಳು ಕತ್ತನ್ನೆಲ್ಲ ತಿರುಗಿಸಿ ಕೈ ಕಾಲೆಲ್ಲ ಕಟ್ಟಿ ಎಷ್ಟು ಚಿತ್ರಹಿಂಸೆ ಮಾಡಿದ್ದಾರೆ. ನೋಡಿ ಪಾಪಚ್ಚಿನ್ ಅವ್ರಿಗೆ ಬರಬಾರ್ದೇ ಸಾಯೋದು ಫ್ರೆಂಡ್. ನಿಜಗಳು. ಗೋಮಾತೆ, ಜೈ ಗೋಮಾತಾ.